ಏನೇನು ಇಟ್ಟವರಲ್ಲ ಗುರು, ಅವತಾರ ಎಲ್ಲ ಇತ್ತಲ್ಲಿ. ತಾಳೆ ಹೋವ ಎದೆಯಿಂದ ಜಾರಿ ಜಾರಿ ಹೊರ ಬಂದ. ಹೊಳ್ಳಿ ಹಿಲ್ಸ್ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಇವಾಗ ಹಾಗೆ ಗಂಗೆ ಫಾಲ್ಸಿಗೆ ಬಂದಿದ್ದೀವಿ. ಇವಾಗ ಅಲ್ಲಿ ಈ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಇಲ್ಲೊಂದು ಫಾಲ್ಸ್ ಇದೆಯಂತೆ, ಆ ಫಾಲ್ಸ್ ಹತ್ರ ಹೋಗ್ತಾ ಇದೀವಿ. ಯಾವ ಫಾಲ್ಸ್ ಏನು ಅಂತ ಹೇಳ್ಬಿಟ್ಟು ಆ ಫಾಲ್ಸ್ ಹತ್ರನೇ ಹೋಗ್ಬಿಟ್ಟು ಹೇಳ್ತೀನಿ ಬನ್ನಿ. ಮಳೆಗಿಳೆ ಬರುತ್ತಾ ಅಂತ ಟೆನ್ಷನ್ನು, ಯಾಕೆಂದರೆ ಇವತ್ತೇ ಬೆಳಗಿನ ಜಾವ ನೈಟಲ್ಲಿ ಫುಲ್ಲು ಮಳೆಯಲ್ಲಿ ನೆಂದು ಬೇಜಾರಾಗ್ಬಿಟ್ಟಿದೆ ಮಳೆ ಮೇಲೆ. ಹಂಗಾಗಿ ಇವಾಗ ಈ ಮತ್ತೆ ಮಳೆಯಲ್ಲಿ ನೆಂದ್ಬಿಟ್ರೆ ಅಯ್ಯೋ ಪತಾಲ್ ಆಗೋಗ್ಬಿಡುತ್ತೆ ಬಾಡಿ. ಇಲ್ಲಿಂದ ಎಂಟ್ರಿ ಫೀಸು ಒಂದು ಗಾಡಿಗೆ ಒಂದು ಬಾಡಿಗೆ 10 ರೂಪಾಯಿ. ಅಯ್ಯೋ ಏನಿದು, ಏನೇನು ಇಟ್ಟವರಲ್ಲ ಗುರು, ಅವತಾರ ಎಲ್ಲ ಇತ್ತಲ್ಲಿ. ತಾಳೆ ಹೋವ ಎದೆಯಿಂದ ಜಾರಿ ಜಾರಿ ಹೊರ ಬಂದ. ಹೊಳ್ಳಿ ಹಿಲ್ಸ್ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಇವಾಗ ಹಾಗೆ ಗಂಗೆ ಫಾಲ್ಸಿಗೆ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ಟೆಂಪಲ್ ಇದೆ. ಪಾರ್ಕಿಂಗು ಫುಲ್ಲು ಮಳೆ ಬಂದು ಪತಾಲ್ ಆಗಿದೆ. ನಮ್ಮ ಗಾಡಿಗಳು ಇಲ್ಲಿ ಪಾರ್ಕ್ ಮಾಡಿ ಹೊರಟಿದ್ದೀವಿ. ಬನ್ನಿ ಇವಾಗ ಫಾಲ್ಸ್ ಹತ್ರ ಹೋಗೋಣ. ನಮ್ಮ ಬ್ಯಾಗ್ ಎಲ್ಲ ಇಲ್ಲೇ ಇಟ್ಬಿಟ್ಟು ಇಲ್ಲಿಂದ ಹೊರಟಿದ್ದೀವಿ ಇವಾಗ. ಈ ಫಾಲ್ಸು ಒಂದು ಸೈಡಿಂದ 1200 ಸ್ಟೆಪ್ಸ್ ಇದೆ, ತುಂಬ ಡೀಪ್ ಇದೆಯಂತೆ. ಬ್ಯಾಗು ಸ್ವಲ್ಪ ಜಾಸ್ತಿ ಇತ್ತು ಬ್ರೋ, ಲಗೇಜು, ಹಂಗಾಗಿ ಪಾಪ ಜೀವನ ತುಂಬಾ ಕಷ್ಟ ಇದೆ. ಟೋಕನ್ ಕೂಡ ಹತ್ರ ಗ್ಯಾರಂಟಿ ಇಲ್ಲದ ಬ್ಯಾಗ್ ಇಟ್ಟು ಬಂದವನೇ. ಗ್ಯಾರಂಟಿ ಇಲ್ದ ಕಡೆ ಬ್ಯಾಗ್ ಇಟ್ಟಿದ್ದೀವಿ. 1 ಕಿಲೋಮೀಟರ್ ಇದೆಯಂತೆ, ಇಲ್ಲಿ 10 ಇಳಿಬೇಕಂತೆ. ಕನ್ನಡ ಮಾಡಿಸ್ಬೇಕು, ಏನು ಮಾಡ್ಸೋದು ಬೇಡ, ತುಂಬಾ ಇದೆ ಅನ್ನ ಇದೆ அந்த ஷூட்டிங்ல நாங்க ಓಕೆ இங்க ಮೈಸೂರ್ல இருந்து ಕೆಮ್ಮಣ್ಗುಂಡಿ 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 ಚಿಕ್ಕಮಂಗ್ಳೂರ್ ಚಿಕ್ಕಮಂಗ್ಳೂರ್ மேல ஆமா பின்ன ಬಾ ನೋಡಿ ಇಲ್ಲಿಂದ ಕೆಮ್ಮಣ್ಗುಂಡಿ ಎಲ್ಲ ಗೊತ್ತಂತೆ. ಕನ್ನಡದಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಮಾತಾಡಿದ್ದು, ಖುಷಿ ಆಯ್ತು. ಇಳಿದು ಹೋಗೋಕ್ಕೆ ಸ್ಟೆಪ್ಸ್ ಇಲ್ಲ, ಆದರೆ ಇದನ್ನೇ ನೆಲನೇ ಸ್ಟೆಪ್ಸ್ ಥರ ಮಾಡ್ಬಿಟ್ಟಿದ್ದಾರೆ ಗುರು. ಯಪ್ಪ ಇಲ್ಲಿ ಎಷ್ಟು ಡೀಪ್ ಇದೆ ನೋಡಿ. ಇಲ್ಲಿ ನಾವು ಇಷ್ಟು ದೂರ ಬಂದಿದ್ದೀವಿ, ಇಲ್ಲಿ ಕುತ್ಕೊಂಡ್ರು ಇನ್ನೂ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ನೀವು ಅಂತಿದ್ದಾರೆ. ನಾವೆಲ್ಲ ಇಳಿಯೋಕ್ಕೆ ಸ್ಟಾರ್ಟ್ ಆಗಿ ಒಂದು 20 ನಿಮಿಷ ಆಯಿತು. ಅದು ಮತ್ತೆ ಬಂದಿರೋ ಪ್ಲೇಸಿಗೆ ಬರ್ತೀವೋ ಯಾವಾಗ್ಲೂ, ಎಷ್ಟೇ ಕಷ್ಟ ಆಗಲಿ ಬರಬೇಕು, ನೋಡ್ಕೊಬೇಕು, ಹೋಗ್ಬೇಕು. ಯಾವ ಇವೆಲ್ಲ ಫೈನಲಿ ಹಾಗೆ ಗಂಗೆ ಫಾಲ್ಸ್ ಹತ್ರ ಬಂದಿದ್ದೀವಿ. ಹೆಂಗಿದೆ ಗುರು ಜಾಗ, ಯಪ್ಪ ಸಕ್ಕದಾಗಿದೆ ಮಾತ್ರ, ಸೈಕಾಗಿದೆ. ಎಷ್ಟು ಹೈಟ್ ಇದೆ ನೋಡಿದ್ರು, ಯಪ್ಪ. ಫೈನಲಿ ನಮ್ದೆಲ್ಲ ಸ್ನಾನ ಆಯ್ತು. ಒಳ್ಳೆ ನೀರು ಬರ್ತಾ ಇದೆ ಮಾತ್ರ, ಮೇಲಿಂದ ಬೀಳ್ತಾ ಇದೆ, ಒಳ್ಳೆ ಕಲ್ಲ ಹೊಡೆದಂಗೆ ಆಗ್ತಾ ಐತೆ. ಎಲ್ಲ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಜನ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಮಾತ್ರ. ಇಳಿಯೋ ಟೈಮಲ್ಲಿ ಏನೋ ಫಾಲ್ಸ್ ನೋಡಬೇಕು ಅಂತ ಒಂದು ಜೋಶಲ್ಲಿ ಇಳಿದ್ಬಿಟ್ಟು ಹತ್ಬೇಕಾದ್ರೆ ಮಾತ್ರ ಫುಲ್ಲು ಸುಸ್ತು ಗುರು ಮಾತ್ರ. ಇಲ್ಲಿ ಬಂದ್ಬಿಟ್ಟು ಒಂದು 20 ಮಿನಿಟ್ಸ್ ಕುತ್ಕೊಂಡು ಮಜ್ಜಿಗೆ ಕುಡಿದು ಇಲ್ಲಿಂದ ಮತ್ತೆ ರಿಟರ್ನ್ ಹೊರಡ್ತಾ ಇದ್ವಿ. 1200 ಸ್ಟೆಪ್ ಹತ್ತು ಬಂದು ಅರ್ಧ ಗಂಟೆ ಮೇಲೆ ಕೂತಿದ್ದೀವಿ. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಮಾತ್ರ. ಇಲ್ಲೆಲ್ಲ ಬ್ಯಾಗೆಲ್ಲ ಇಟ್ಟೋಗಿದ್ದು ಇದ್ರೊಳಗಡೆ. ಇವಾಗ ಬ್ಯಾಗೆಲ್ಲ ತಗೊಂಡು ಪ್ಯಾಕ್ ಮಾಡಿಕೊಂಡು ಈಗ ಇಲ್ಲಿಂದ ಮತ್ತೆ ಹೊರಟಿದ್ದೀವಿ. ಈಗ ಹೋಗ್ಬಿಟ್ಟು ಊಟ ಮಾಡಿ ನೆಕ್ಸ್ಟು ಪ್ಲ್ಯಾನ್ ಏನಿದೆ ಅದನ್ನು ನೋಡೋಣ. ಎಲ್ಲಿಗೆ ಹೋಗಬೇಕು ಏನು ಅಂತೇಳಿ ಡಿಸ್ಕಷನ್ ಮಾಡಬೇಕು. ಒಂದು 2-3 ಪ್ಲ್ಯಾನ್ ಇದೆ. 2-3 ಪ್ಲ್ಯಾನಲ್ಲಿ ಯಾವ ಪ್ಲ್ಯಾನ್ ಇದೆ ಅದನ್ನು ಸೆಲೆಕ್ಟ್ ಮಾಡೋಣ.
ಇವಾಗ ಇಲ್ಲಿಂದ ಈ ಫಾಲ್ಸ್ ಮುಗಿಸ್ಕೊಂಡು ಹೊರಟಿದೀವಿ. ಇವಾಗ ಡೈರೆಕ್ಟ್ ಸೇಲಂ ಹೋಗ್ಬಿಟ್ಟು ಸ್ಟೇ ಆಗೋಣ ಅಂತ ಪ್ಲಾನ್ ಇದೆ. ಡೈರೆಕ್ಟ್ ಇಲ್ಲೆಲ್ಲಾರ ಹೋಗ್ಬಿಟ್ಟು ಆನ್ ದ ವೇ ಊಟ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಸೇಲಂ ಅಲ್ಲಿ ಸ್ಟೇ ಆಗ್ಬಿಡ್ತೀವಿ. ಬೆಳಗ್ಗೆ ಎಲ್ಲ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ, ಮಳೆಯಲ್ಲಿ ನೆಂದು ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಇವಾಗ ಬೇರೆ ಫಾಲ್ಸ್ ಅಲ್ಲಿ ಸಿಕ್ಕಾಬಟ್ಟೆ 1200 ಮೆಟ್ಲು ಹತ್ತಿ ಇಳಿಬೇಕು ಅಂದ್ರೆ ಫುಲ್ ಟಯರ್ಡ್ ಆಗ್ಬಿಟ್ಟಿದೀವಿ. ಮಳೆ ಬೇರೆ ಬರಂಗಿದೆ, ವೆದರ್ ಈ ತರ ಇದೆಯಲ್ಲ, ಸುಮ್ಮನೆ ಬೇರೆ ಕಡೆ ಹೋಗೋಕೆ ಕಾಣೋದು ಬೇಡ, ಹೋಗ್ಬಿಟ್ಟು ಸ್ಟೇ ಆಗ್ಬಿಡೋಣ. ಸೇಲಂ ಅಲ್ಲಿ ಸಂಜೆ ಬೀಟು 4 ಜನ ವಿತೌಟ್ ಹೆಲ್ಮೆಟ್. ನಾವು ಆಗಾಯಿ ಗಂಗೆ ಫಾಲ್ಸ್ ಇಂದ ಹೊರಟ್ಬಿಟ್ಟು ನಾವು ಸೀದಾ ಇಲ್ಲಿ ಸೇಲಮಿಗೆ ಬಂದು ಸೇಲಮಲ್ಲಿ ಬಂದ್ಬಿಟ್ಟು ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡಿದ್ದು. ಹೋಗ್ಬಿಟ್ಟು ಅಲ್ಲಿ ಚೆಕ್ ಇನ್ ಆಗಿ ಸ್ವಲ್ಪ ಲಗೇಜ್ ಎಲ್ಲ ಇಟ್ಬಿಟ್ಟು ಇವಾಗ ಹಿಂಗೆ ಸೇಲಂ ವಿತ್ ಸಂಜೆ ಬೀಟ್ ಅಂತ ಸಂಜೆ ಒಂದು ಬೀಟ್ ಹಾಕೋಣ ಅಂತ ಹೊರಟಿದ್ದೀವಿ. ಸ್ವಲ್ಪ ಶಾಪಿಂಗ್ ಇದೆ. ಡಿಲೈಟ್ ಅಂತಂದ. ಡಿಲೈಟ್ ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಲೆಫ್ಟಲ್ಲಿ ಬರ್ತೇನೆ ನಮ್ಮ ಮಾಮನು.